ನನಗೆ ಅರ್ಥ ಆಗಲ್ಲ. ಬಾಯಿಗೆ ಬಂದಂಗೆ ಮಾತಾಡ್ತಕ್ಕಂಥದ್ದು ವಾಮ ಮಾರ್ಗ ಅಲ್ಲ ಇದು ಕೋಆಪ್ರೇಟಿವ್ ಎಲೆಕ್ಷನ್. ಹಂಗೆ ಹಾಸನದಲ್ಲೆಲ್ಲ ಗೆದ್ದವರಲ್ಲ ವಾಮ ಮಾರ್ಗನಾ? ರೇವಣ್ಣ ನೇತೃತ್ವದಲ್ಲಿ ಕೋಆಪ್ರೇಟಿವ್ನಲ್ಲಿ ಗೆದ್ದವರಲ್ಲ ಇಲ್ಲಿವರೆಗೆ ವಾಮ ಮಾರ್ಗನಾ? ಒಪ್ತಾರವರು? ಮಂಡ್ಯ ಜಿಲ್ಲೆಯ ಜನತಾದಳದ ಮಾಜಿ ಶಾಸಕರುಗಳು, ಆಮೇಲೆ ಪಕ್ಷದ ರಾಷ್ಟ್ರದ ನಾಯಕರು ಕುಮಾರಸ್ವಾಮಿಯವರಾಗಲಿ, ನಿಖಿಲ್ ಆಗಲಿ ಅಥವಾ ಇನ್ನೊಬ್ಬರಾಗಲಿ ಮಾತಾಡೋರಲ್ಲ. ಹಾಸನ ಚುನಾವಣೆಯಲ್ಲಿ ಡೈರಿನಲ್ಲಿ ಇನಾನಿಮಸ್ ಆಗಿ ಆಗಿದ್ದಾರೆ. ವಾಮ ಮಾರ್ಗನಾ? DCC ಬ್ಯಾಂಕು ಇನಾನಿಮಸ್ ಆಗಿ ಆಗಿದ್ದಾರೆ. ವಾಮ ಮಾರ್ಗನಾ ಇದು? ಚುನಾವಣೆ ಎದುರಿಸ್ಬೇಕಾಗಿತ್ತು 7 ಜನ. ದಿನೇಶು ಸಚಿನು ಇನಾನಿಮಸ್ ಆಗಿ ಆದರೂ ಅಪ್ಲಿಕೇಶನ್ ಹಾಕೋಕ್ಕೆ ಯಾರೂ ಇರಲಿಲ್ಲ, ಅವ್ರಿಗೆ ಸೊಸೈಟಿ ಬಹುಮತ ಇರಲಿಲ್ಲ, ಆಯಿತು. ಈ 7 ಜನ ಯಾಕೆ ವಾಪಸ್ ತಗೊಂಡ್ರು? ನಾನು ಯಾವತ್ತೂ ಯಾರನ್ನೂ ಬ್ಲೈಮ್ ಮಾಡಿಲ್ಲ. ನಿಮ್ಮ ಮುಂದೆಲೇ ಹೇಳಿದಾಗ ಸೋಲು ಗೆಲುವು ಕಾಮನು, ಕೆಲವು ತೀಕ್ಷ್ಣವಾದಂಥ ಹೇಳಿಕೆ ಚೇಷ್ಟೆ ಬಿಡಬೇಕು ಅಂದೆ. ಅದಕ್ಕೆ ಇವ್ರು ಏನೇನೋ ಉತ್ತರ ಹೇಳ್ತಕ್ಕಂಥದ್ದು. ನಾನು ಯಾವನ್ನೂ ಟೀಕೆ ಮಾಡಲಿಕ್ಕೆ, ಅಲ್ಲೆಗೆ ಎಳಿಲಿಕ್ಕೆ, ಜನತಾದಳ ಮುಗಿದೋಗಿದೆ ಅಂತ ಹೇಳೋದಕ್ಕೆ ನಾನು ಒಬ್ಬ ರಾಜಕಾರಣ ಮಾಡಿರ್ತಕ್ಕಂಥವನು. ನನಗೆ ಗೊತ್ತಿದೆ ಯಾವಾಗ ಇಂದಿರಾ ಗಾಂಧಿ ಸೋತವ್ರೆ, ಅಂಬೇಡ್ಕರ್ ಸೋತವ್ರೆ, ಅಂಥ ಮಹಾನ್ ನಾಯಕರುಗಳೇ ಸೋತ ಮೇಲೆ ಚುನಾವಣೆಯಲ್ಲಿ ಸೋಲು ಗೆಲುವನ್ನ ನಾನು ನೋಡಿಲ್ಲ ಅಂತಲ್ಲ. ದೇವೇಗೌಡರು ದೇಶದ ಪ್ರಧಾನಿಯಾಗಿ ಬಂದು ಪಾರ್ಲಿಮೆಂಟಿಗೆ ನಿಂತ್ಕೊಂಡಾಗ ಸೋತಿಲ್ವಾ? ಯಾರನ್ನ ಯಾವ ಲಘುವಾಗಿ ಮಾತನಾಡ್ತಕ್ಕಂಥದ್ದನ್ನ ಫಸ್ಟು ನಿಲ್ಲಿಸ್ಬೇಕು. ಅವ್ರ ಕೈಲ ಏನಾಗುತ್ತೆ ಅದು ಮಾಡಬೇಕು. ಮಾಡಾದ್ಮೇಲೆ ಚುನಾವಣೆ. ಸೊ ಅದರಿಂದ ಈ ಚುನಾವಣೆ ವಿಚಾರದಲ್ಲಿ ಅವರು ಅನಾವಶ್ಯಕವಾಗಿ ಮಾತನ್ನು ಹೇಳ್ತಾರೆ. ನಾವು ಯಾವ ಚುನಾವಣೆನೂ ತೊಡೆ ತಟ್ಟಿಲ್ಲ. ಯಾವ ಚುನಾವಣೆನೂ ನಾನು ಹಿಂಗೇ ಸಾಧಿಸ್ತೀನಿ, ನಾನೇ ಸುಪ್ರೀಂ ಅಂತ ಎಲ್ಲೂ ಹೇಳಿಲ್ಲ. ಪ್ರಜಾಪ್ರಭುತ್ವ ನಾನು ಇಲ್ಲಿವರೆಗೆ 94ರಿಂದ ಇಲ್ಲಿವರೆಗೆ ಯಾವುದಾರ ಒಂದು ನನ್ನ ಹೇಳಿಕೆನಲ್ಲಿ ನಾನು ಒಂದು ಪಕ್ಷವನ್ನು, ಒಂದು ವ್ಯಕ್ತಿಯನ್ನು, ನನ್ನ ಎದುರುಗಡೆ ಇರ್ತಕ್ಕಂಥದ್ದನ್ನ ಲಘುವಾಗಿ ಮಾತಾಡಿ ತೊಡೆ ತಟ್ಟಿ ನಾನು ಸಂಭ್ರಮ ಆಚರಣೆ ಮಾಡಿರ್ತಕ್ಕಂಥದ್ದು ಯಾವುದಾರ ಒಂದಿದ್ದರೆ ನನಗೆ ತೋರಿಸಿ. ಆಮೇಲೆ ಇವ್ರಿಗೆ ಮುಖ್ಯವಾಗಿ ನಾನು ಒಂದು ಕ್ವಶನ್ ಕೇಳೋದು, ನಾನು ಜನತಾದಳದಲ್ಲಿದ್ದೆ. ನಿಮ್ಗೆ ಒಂದು ಎಕ್ಸಾಂಪಲ್ ಕೊಡ್ತೀನಿ, ಒಂದೇ ಒಂದು ಎಕ್ಸಾಂಪಲ್. ಜಿಲ್ಲಾ ಪಂಚಾಯತಿನಲ್ಲಿ ನಾನು ವೆಂಕಟೇಶ್ ಅಂತೇಳಿ ತಗ್ಗಳ್ಳಿಯವ್ರಿಗೆ ನಾನು ಮಾತು ಕೊಟ್ಟಿದ್ದೆ. ಪುಟ್ಟರಾಜು ಬಂದು ನನ್ನ ಕ್ಷೇತ್ರದಲ್ಲಿ ತೊಂದರೆ ಆಗುತ್ತೆ, ನನಗೆ 10 ತಿಂಗಳು ಮಾಡಲೇಬೇಕು ಅಂತೇಳಿ ರಿಕ್ವೆಸ್ಟ್ ಮಾಡಿದಾಗ ನಾನು ಶ್ರೀನಿವಾಸು ತಗ್ಗಳ್ಳಿ ವೆಂಕಟೇಶನ್ನ ಕನ್ವಿನ್ಸ್ ಮಾಡಿ 10 ತಿಂಗಳು ಬಸವರಾಜ್ಗೆ ಅವಕಾಶ ಕೊಟ್ಟೆ. ಬಸವೇಗೌಡರಿಗೆ ಕನ್ವಿನ್ಸ್ ಮಾಡಿ ಬಸವೇಗೌಡರಿಗೆ ಅವತ್ತು ಇನ್ ಫ್ರಂಟ್ ಆಫ್ ಕುಮಾರಸ್ವಾಮಿನೂ ಕೂತಿದ್ರು. ಪುಟ್ಟರಾಜು ಬಂದು ರಿಕ್ವೆಸ್ಟ್ ಮಾಡಲಾಗಿ. ಆದರೆ 10 ತಿಂಗಳಾದಮೇಲೆ ರಾಜೀನಾಮೆ ಕೇಳಿದಾಗ ಇದೇ ಇವತ್ತು ಸಿದ್ದರಾಜ್ ಬದುಕಿಲ್ಲ, ಇದೇ ಪುಟ್ಟರಾಜು, ಸಿದ್ದರಾಜು, ಕುಮಾರಸ್ವಾಮಿ, ದೇವೇಗೌಡರು ತಕ್ಕೋಗಿ ದೇವೇಗೌಡರು, ಕುಮಾರಸ್ವಾಮಿ, ಪುಟ್ಟರಾಜು, ಸಿದ್ದರಾಜು, GB ಶಿವಕುಮಾರ್ ಎಲ್ಲ ನಾವು ರಾಜೀನಾಮೆ ಕೊಡಿಸಲ್ಲ ಅಂತ. ನಾನು ಜಿಲ್ಲೆಯಲ್ಲಿ ಸೆಕೆಂಡ್ ಲೈನ್ ಲೀಡರ್ಗಳಿಗೆ, ಕಾರ್ಯಕರ್ತರಿಗೆ ಅಧಿಕಾರ ಕೊಡಿಸ್ಬೇಕು ಅನ್ನೋ ನನಗೆ ಅವತ್ತು ಹಾರ್ಟ್ ಆಪ್ರೇಷನ್ ಆಗಿ 15 ದಿವಸ ಆಗಿತ್ತು. ನಾನು ಎದ್ದು ಹೊರಗಡೆ ಬರೋ ಸ್ಟೇಜಲ್ಲಿ ಇರಲಿಲ್ಲ, ಪೇಯ್ನ್ಫುಲ್ ಇತ್ತು. ಆದ್ರೂ ಒಂದು ಹೋಟ್ಲಿಗೆ ಮೀಟಿಂಗ್ ಕರೆದು ಬಂದು ಅವತ್ತಿದ್ದಂಥ 30 ಜನ ಜನತಾದಳದ ಜಿಲ್ಲಾ ಪಂಚಾಯತಿ ಮೆಂಬರ್ಗೆ ರಿಕ್ವೆಸ್ಟ್ ಮಾಡಿ ರಾಷ್ಟ್ರೀಯ, ರಾಜ್ಯದ, ತಾಲೂಕು, ಜಿಲ್ಲೆಯ ಎಲ್ಲ ಲೀಡ್ರ್ಗಳು ಬೇಡ ಅಂದಾಗ ನಾನು ಒಬ್ಬ ಸಾಮಾನ್ಯ ಕಾರ್ಯಕರ್ತನ ಜೊತೆ ನಿಂತು ಅವಿಶ್ವಾಸ ತಂದು ಅವನನ್ನು ಅಧ್ಯಕ್ಷ ಮಾಡಿದೆ. ಸೊ ಇದು ನನ್ನ ಕಮಿಟ್ಮೆಂಟ್. ಇವತ್ತು ಯಾರು ಡೈರಿ ನಮ್ಮ ಹರೀಶ ಡೈರೆಕ್ಟ್ರ್ ಆಗವನೆ, ನಮ್ಮ ಡಾಲರ್ ರವಿ ಡೈರೆಕ್ಟ್ರ್ ಆಗವ್ರೆ, ನನ್ನ ಜೊತೆಲಿದ್ದಾಗ 2 ಸಲ ಅಧ್ಯಕ್ಷನ ಮಾಡಿದೆ. ಇದೇ ದೇವರಾಜನ್ನ ದೇವೇಗೌಡರು ಬೇಡ ಅಂದಾಗ DC ಬ್ಯಾಂಕ್ ಅಧ್ಯಕ್ಷನ ಮಾಡಿದ್ದೀನಿ. ಅದಾದಮೇಲೆ ಏನೂ ಆಗಿಲ್ಲ. ಇದೇ ಶಿವಪ್ಪನ 3 ಸಲ ಗೆದ್ದವನ್ನ ಅಧ್ಯಕ್ಷನ ಮಾಡಿದೆ. ನಾನು ರಾಜಕೀಯಕ್ಕೆ ಬಂದ ಮೇಲೆ ನಾನು ಅಧಿಕಾರ ಮಾಡೋದಷ್ಟೇ ನೋಡಿಲ್ಲ, ನಾನು MLA ಆಗೋದಷ್ಟೇ ನೋಡಿಲ್ಲ. ನಾನು ಜನತಾದಳದಲ್ಲಿ ಇದ್ದಾಗಲೂ ಹಿಂಗೆ ಸರಣಿ ಸೆಕೆಂಡ್ ಲೈನ್ ಲೀಡರ್ಗಳಿಗೆ ಅವಕಾಶವನ್ನು ಕೊಡಿಸೋದ್ರಲ್ಲಿ ಸ್ಟೇಟ್ ಲೆವೆಲ್ಲು, ಡಿಸ್ಟ್ರಿಕ್ಟ್ ಲೆವೆಲ್ ಮಾಡಿದೆ. ಇವತ್ತು 62ರಲ್ಲಿ ಅಲ್ಲಿಂದ ಇಲ್ಲಿವರೆಗೆ ಶಂಕರ್ ಒಬ್ಬರು ಗೆದ್ದದ್ದು ಬಿಟ್ಟರೆ SM ಕೃಷ್ಣರ ಕಾಲದಲ್ಲಿ ಕಾಂಗ್ರೆಸ್ಸಲ್ಲಿ ಲೋಕಲ್ ಬಾಡಿ ಗೆದ್ದಿರಲಿಲ್ಲ. ಪ್ರಪ್ರಥಮವಾಗಿ ನಮಗೆ ಶಕ್ತಿ ಇಲ್ಲದೆ ಇದ್ದಾಗ 7 ಜನ ಶಾಸಕರು, 3 ಜನ MLC ನಮ್ಮ ವಿರುದ್ಧವಾಗಿದ್ದಾಗ ದಿನೇಶನ್ನು ಗೆಲ್ಲಿಸ್ಕೊಂಬಂದ್ವಿ. ಇದು ಚಲುವರಾಯಸ್ವಾಮಿ ಒಬ್ಬ ಕಾರ್ಯಕರ್ತರು, ಸೆಕೆಂಡ್ ಲೈನ್ ಲೀಡ್ರು, ಸಾಮಾನ್ಯ ಜನಕ್ಕೆ ಅಧಿಕಾರ ತರ್ತಕ್ಕಂಥದ್ರಲ್ಲಿ, ಅಧಿಕಾರ ಕೊಡಿಸೋಂಥದ್ರಲ್ಲಿ. ಸೊ ನಾವು ಕಮಿಟ್ಮೆಂಟು. ಇವತ್ತು ಕಾಂಗ್ರೆಸ್ಸಲ್ಲಿದ್ದೀನಿ,